ಹಾಯ್ KCET ಅಪ್ಲಿಕೇಶನ್ 2023ಕ್ಕೆ ಸಂಬಂಧಿಸಿದಂತೆ ಆರ್ ಡಿ ನಂಬರ್ ಏನಿರುತ್ತೆ ಅಂದರೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಇರುವಂತಹ ಆರ್ ಡಿ ನಂಬರ್ ಸರಿಯಾಗಿ ಎಂಟರ್ ಮಾಡಿದೆ ಬಟ್ ಅಕ್ಸೆಪ್ಟ್ ಆಗ್ತಾ ಇಲ್ಲ, ನಾಟ್ ಮ್ಯಾಚ್ಡ್ ಅಂತ ಬರ್ತಾ ಇದೆ. ಸೊ ಈ ರೀತಿ ಪ್ರಾಬ್ಲಮ್ ಆಗಿದೆ, ಏನು ಮಾಡೋದು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದರೆ ಈ ಒಂದು ಆರ್ ಡಿ ನಂಬರ್ ಏನಿದೆ ಅದಕ್ಕೆ ಸಂಬಂಧಂತೆ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ನಮ್ಮ KE ಅವರು ಮುಂದಿನ ದಿನಗಳಲ್ಲಿ ನೀಡ್ತಾರೆ. ಸೊ ಆ ಟೈಮ್ನಲ್ಲಿ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಕಸ್ಮಾತಾಗಿ ಆವಾಗಲೂ ಕೂಡ ನಾಟ್ ಮ್ಯಾಚ್ಡ್ ಅಂತ ಬಂತು ಅಥವಾ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಆರ್ ಡಿ ನಂಬರ್, ಅದ ಸಂದರ್ಭದಲ್ಲೂ ಕೂಡ ಭಯಪಡೋ ಅವಶ್ಯಕತೆ ಇರೋದಿಲ್ಲ. ಏನು ಅಂತ ಹೇಳಿದ್ರೆ ನಮ್ಮ KE ಅವರು ಈ ಒಂದು ಫಿಸಿಕಲ್ ವೆರಿಫಿಕೇಷನ್ ಏನಿದೆ ಅದಕ್ಕೆ ಡೇಟನ್ನು ತಿಳಿಸ್ತಾರೆ. ಅಂದರೆ ನಿಮ್ಮ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಏನಿದೆ ಅದನ್ನು ತೆಗೆದುಕೊಂಡು ಬೆಂಗಳೂರಿಗೆ ಹೋಗಿ ವೆರಿಫಿಕೇಷನ್ನ ಮಾಡಿಸೋದಿರುತ್ತೆ. ಸೊ ಆ ಫಿಸಿಕಲ್ ವೆರಿಫಿಕೇಷನ್ ಯಾವಾಗ ಅಂತ ಅದಕ್ಕೂ ಕೂಡ ಡೇಟನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ನೀವು ಬೆಂಗಳೂರಿಗೆ ಹೋಗಿ ಆ ಒಂದು ಸರ್ಟಿಫಿಕೇಟ್ ಏನಿದೆ ಅದನ್ನು ವೆರಿಫೈ ಮಾಡಿಸಿದ್ರೆ ಅಕ್ಸೆಪ್ಟೆಡ್ ಅಂತ ಬರುತ್ತೆ, ಅಂದರೆ ಕರೆಕ್ಟ್ ಆಗುತ್ತೆ. ಅಪ್ಲಿಕೇಶನಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಪ್ಲಿಕೇಶನ್ ಎಡಿಟಿಂಗ್ ಡೇಟ್ಸನ್ನು ತಿಳಿಸಿದ್ರೆ ಆದಷ್ಟು ಬೇಗ ನಿಮ್ಗೆ ತಿಳಿಸ್ತೇವೆ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.